ಕೆ ಜಿ ಬೋಪಯ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆ, ಒಂದು SIT ತನಿಖೆ, ನಿಗೂಢ ವ್ಯಕ್ತಿ, ಏನಿದು ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಇದು ಬಹುಶಃ ಈ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ. ನೇರವಾಗಿ ಈ ದೇಶದ ಧಾರ್ಮಿಕತೆ ಭಾವನೆ ಇದೇನಿದೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಎಲ್ಲ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂತಿದೆ. ಅದರಲ್ಲಿ ಅವರವರ ನಂಬಿಕೆ ಪ್ರಕಾರ ನಡೀತಿದೆ. ಅದರಲ್ಲಿ ಧರ್ಮಸ್ಥಳವು ಒಂದು. ತಲಾಂತರಗಳಿಂದ ಕೋಟ್ಯಾಂತರ ಜನ ಧರ್ಮಸ್ಥಳದ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅದು ಅತ್ಯಂತ ಪ್ರಮುಖ ಆಗಿದೆ. ಅದನ್ನು ಏನಾದರೂ ಮಾಡಿ ಅದಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥ ಷಡ್ಯಂತ್ರ ಅನೇಕ ವರ್ಷಗಳಿಂದ ನಡೀತಾ ಇದೆ. ಎಲ್ಲೂ ಅವರು ಸಕ್ಸಸ್ ಆಗಿಲ್ಲ. ಕೊನೆಯದಾಗಿ ಈ ರೀತಿಯ ಅಸ್ತ್ರವನ್ನು ಹೂಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು, ತನಿಖೆ ಎಲ್ಲ ಮುಗಿದಿದೆ, ಅಸೌಜನ್ಯ ಪ್ರಕರಣನ ತೆಗೆದುಕೊಂಡು ಯಾವುದೇ ತನಿಖೆ ಅಗತ್ಯ ಇಲ್ಲ, ಕೋರ್ಟು ಹೇಳಿದೆ, CBI ಹೇಳಿದೆ, ಎಲ್ಲವೂ ಆಗಿದೆ ಅಂಥೇಳಿ. ಆದರೆ ಆಲ್ ಆಫ್ ಎ ಸಡನ್ ಅವರು SIT ಮಾಡಿದ್ದಾರೆ. ಇದರ ಹಿನ್ನೆಲೆ ನಿಗೂಢತೆ ಏನು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಏನೇ ಇರಲಿ ಅವರು ತನಿಖೆ ಮಾಡೋದಕ್ಕೆ ಯಾರೂ ಅಭ್ಯಂತರ ಇಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನು ಧಾರ್ಮಿಕ ಭಾವನೆ ಇದೆ ಅಲ್ಲಿ ಅದಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೋಬೇಕು. ಜನರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಗಳು ಇವತ್ತು ಬರ್ತಾ ಇದ್ದಾವೆ. ಅನೇಕರು ಕೆಟ್ಟದಾಗಿ ಇವನ್ನು ಬೇರೆ ಮತದವರು ಮುಸಲ್ಮಾನ ಒಬ್ಬ ಹುಡುಗನು ಮಾತಾಡುವಂಥ ಪರಿಸ್ಥಿತಿ ಇದೆ. ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸ್ನವರು ಸೋಮೋಟೋ ಸೈಬರ್ ಕ್ರೈಮಲ್ಲಿ ಕೇಸ್ ಹಾಕ್ತಾ ಇದ್ದಾರೆ. ಇದೇನಕ್ಕೆ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ? ಸರ್, ಈಗ SIT ತನಿಖೆಯಿಂದ ಎಲ್ಲ ಹೊರ ಬರುತ್ತೆ. ಆದರೆ ಈ ಕೆಲವರು ಹೋರಾಟಗಾರರು ಅಲ್ಲಿ ಹೋಗಿ ಹೋರಾಟ ಮಾಡುವಂಥದ್ದು, ಅಲ್ಲಿ ಜಗಳ ಆಗುವಂಥದ್ದು, ಹಲ್ಲೆ ಮಾಡಿದ್ದಾರೆ ಮಾಧ್ಯಮದವ್ರ ಮೇಲೆ, ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ, ಇದೆಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೆ ಪೊಲೀಸ್ನವರ ನಿಷ್ಕ್ರಿಯತೆಯೇ ಕಾರಣ. ಈಗ ಯೂಟ್ಯೂಬಲ್ಲಿ ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವ್ರನ್ನೆಲ್ಲ ಒಳಗೆ ಹಾಕಬೇಕಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕಲ್ಲ. ಅದು ಮಾಡಿದರೆ ಈ ಪ್ರಶ್ನೆನೇ ಬರ್ತಿತ್ತಿಲ್ಲ, ಯಾರೂ ಅಲ್ಲಿಗೆ ಹೋಗ್ತಿತ್ತಿಲ್ಲ. ಇವರು ಅವರಿಗೆಲ್ಲ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಯಾಕೆ? ಅಲ್ಲೇ ಸಂಶಯ ಬರುವಂಥದ್ದು. ಅವರು ಕಾನೂನನ್ನ ರೀತಿಯಲ್ಲಿ ನಡ್ಕೊಂಡಿದ್ದರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಗೃಹ ಮಂತ್ರಿಗಳು ಬಹುಶಃ ಅವ್ರ ಬಗ್ಗೆ ಸಿಂಪತಿ ತೋರಿಸ್ಬೇಕಷ್ಟೇ. ವೇಸ್ಟ್ ಬಾಡಿ ಅಂತ ಎಲ್ಲರೂ ಹೇಳ್ತಾರೆ, ಗುಡ್ ಫಾರ್ ನಥಿಂಗ್. ಅವರು ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳಬೇಕು. ಒಬ್ಬರಿಗೊಂದು ಕಾನೂನು ಮಾಡಬಾರ್ದಲ್ಲ. ಇದರಿಂದಾಗಿ ಅದು ಆಗ್ತಾ ಇದೆ ಅಲ್ಲಿ. ಇದು ಮಾಜಿ ಸ್ಪೀಕರ್ ಬೋಪಯ್ಯ ಅವರ ಮಾತು. ಅಂದರೆ ತಪ್ಪಿತಸ್ಥರನ್ನು ಮೊದಲೇ ಗುರ್ತು ಮಾಡಿ ಅವರನ್ನು ಒಳಗೆ ಹಾಕಿದರೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಬಹುದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೆ ಜಿ ಬೋಪಯ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆ, ಒಂದು SIT ತನಿಖೆ, ನಿಗೂಢ ವ್ಯಕ್ತಿ, ಏನಿದು ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಇದು ಬಹುಶಃ ಈ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ. ನೇರವಾಗಿ ಈ ದೇಶದ ಧಾರ್ಮಿಕತೆ ಭಾವನೆ ಇದೇನಿದೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಎಲ್ಲ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂತಿದೆ. ಅದರಲ್ಲಿ ಅವರವರ ನಂಬಿಕೆ ಪ್ರಕಾರ ನಡೀತಿದೆ. ಅದರಲ್ಲಿ ಧರ್ಮಸ್ಥಳವು ಒಂದು. ತಲಾಂತರಗಳಿಂದ ಕೋಟ್ಯಾಂತರ ಜನ ಧರ್ಮಸ್ಥಳದ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅದು ಅತ್ಯಂತ ಪ್ರಮುಖ ಆಗಿದೆ. ಅದನ್ನು ಏನಾದರೂ ಮಾಡಿ ಅದಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥ ಷಡ್ಯಂತ್ರ ಅನೇಕ ವರ್ಷಗಳಿಂದ ನಡೀತಾ ಇದೆ. ಎಲ್ಲೂ ಅವರು ಸಕ್ಸಸ್ ಆಗಿಲ್ಲ. ಕೊನೆಯದಾಗಿ ಈ ರೀತಿಯ ಅಸ್ತ್ರವನ್ನು ಹೂಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು, ತನಿಖೆ ಎಲ್ಲ ಮುಗಿದಿದೆ, ಅಸೌಜನ್ಯ ಪ್ರಕರಣನ ತೆಗೆದುಕೊಂಡು ಯಾವುದೇ ತನಿಖೆ ಅಗತ್ಯ ಇಲ್ಲ, ಕೋರ್ಟು ಹೇಳಿದೆ, CBI ಹೇಳಿದೆ, ಎಲ್ಲವೂ ಆಗಿದೆ ಅಂಥೇಳಿ. ಆದರೆ ಆಲ್ ಆಫ್ ಎ ಸಡನ್ ಅವರು SIT ಮಾಡಿದ್ದಾರೆ. ಇದರ ಹಿನ್ನೆಲೆ ನಿಗೂಢತೆ ಏನು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಏನೇ ಇರಲಿ ಅವರು ತನಿಖೆ ಮಾಡೋದಕ್ಕೆ ಯಾರೂ ಅಭ್ಯಂತರ ಇಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನು ಧಾರ್ಮಿಕ ಭಾವನೆ ಇದೆ ಅಲ್ಲಿ ಅದಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೋಬೇಕು. ಜನರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಗಳು ಇವತ್ತು ಬರ್ತಾ ಇದ್ದಾವೆ. ಅನೇಕರು ಕೆಟ್ಟದಾಗಿ ಇವನ್ನು ಬೇರೆ ಮತದವರು ಮುಸಲ್ಮಾನ ಒಬ್ಬ ಹುಡುಗನು ಮಾತಾಡುವಂಥ ಪರಿಸ್ಥಿತಿ ಇದೆ. ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸ್ನವರು ಸೋಮೋಟೋ ಸೈಬರ್ ಕ್ರೈಮಲ್ಲಿ ಕೇಸ್ ಹಾಕ್ತಾ ಇದ್ದಾರೆ. ಇದೇನಕ್ಕೆ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ?
ಸರ್, ಈಗ SIT ತನಿಖೆಯಿಂದ ಎಲ್ಲ ಹೊರ ಬರುತ್ತೆ. ಆದರೆ ಈ ಕೆಲವರು ಹೋರಾಟಗಾರರು ಅಲ್ಲಿ ಹೋಗಿ ಹೋರಾಟ ಮಾಡುವಂಥದ್ದು, ಅಲ್ಲಿ ಜಗಳ ಆಗುವಂಥದ್ದು, ಹಲ್ಲೆ ಮಾಡಿದ್ದಾರೆ ಮಾಧ್ಯಮದವ್ರ ಮೇಲೆ, ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ, ಇದೆಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೆ ಪೊಲೀಸ್ನವರ ನಿಷ್ಕ್ರಿಯತೆಯೇ ಕಾರಣ. ಈಗ ಯೂಟ್ಯೂಬಲ್ಲಿ ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವ್ರನ್ನೆಲ್ಲ ಒಳಗೆ ಹಾಕಬೇಕಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕಲ್ಲ. ಅದು ಮಾಡಿದರೆ ಈ ಪ್ರಶ್ನೆನೇ ಬರ್ತಿತ್ತಿಲ್ಲ, ಯಾರು ಅಲ್ಲಿಗೆ ಹೋಗ್ತಿತ್ತಿಲ್ಲ. ಇವರು ಅವರಿಗೆಲ್ಲ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಯಾಕೆ? ಅಲ್ಲೇ ಸಂಶಯ ಬರುವಂಥದ್ದು. ಅವರು ಕಾನೂನನ್ನ ರೀತಿಯಲ್ಲಿ ನಡ್ಕೊಂಡಿದ್ದರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಗೃಹ ಮಂತ್ರಿಗಳು ಬಹುಶಃ ಅವ್ರ ಬಗ್ಗೆ ಸಿಂಪತಿ ತೋರಿಸ್ಬೇಕಷ್ಟೇ. ವೇಸ್ಟ್ ಬಾಡಿ ಅಂತ ಎಲ್ಲರೂ ಹೇಳ್ತಾರೆ, ಗುಡ್ ಫಾರ್ ನಥಿಂಗ್. ಅವರು ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳಬೇಕು. ಒಬ್ರಿಗೊಂದು ಕಾನೂನು ಮಾಡಬಾರ್ದಲ್ಲ. ಇದರಿಂದಾಗಿ ಅದು ಆಗ್ತಾ ಇದೆ ಅಲ್ಲಿ. ಇದು ಮಾಜಿ ಸ್ಪೀಕರ್ ಬೋಪಯ್ಯ ಅವರ ಮಾತು. ಅಂದರೆ ತಪ್ಪಿತಸ್ಥರನ್ನು ಮೊದಲೇ ಗುರ್ತು ಮಾಡಿ ಅವರನ್ನು ಒಳಗೆ ಹಾಕಿದರೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಬಹುದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. KG ಬೋಪಯ್ಯ ಅವರ ನಮ್ಮೊಟ್ಟಿಗಿದ್ದಾರೆ. ಸರ್, ನೀವು ನೋಡ್ತಾ ಇದ್ದೀರಾ ಪ್ರತಿಭಟನೆ, ಒಂದು SIT ತನಿಖೆ, ನಿಗೂಢ ವ್ಯಕ್ತಿ, ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಇದು ಬಹುಶಃ ಈ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ. ನೇರವಾಗಿ ಈ ದೇಶದ ಧಾರ್ಮಿಕತೆ ಭಾವನೆ ಇದೇನಿದೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇವತ್ತು ಎಲ್ಲ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂತಿದೆ. ಅದರಲ್ಲಿ ಅವರವರ ನಂಬಿಕೆ ಪ್ರಕಾರ ನಡೀತಿದೆ. ಅದರಲ್ಲಿ ಧರ್ಮಸ್ಥಳವು ಒಂದು. ತಲಾಂತರಗಳಿಂದ ಕೋಟ್ಯಾಂತರ ಜನ ಧರ್ಮಸ್ಥಳದ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅದು ಅತ್ಯಂತ ಪ್ರಮುಖ ಆಗಿದೆ. ಅದನ್ನು ಏನಾದರೂ ಮಾಡಿ ಅದಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥ ಷಡ್ಯಂತ್ರ ಅನೇಕ ವರ್ಷಗಳಿಂದ ನಡೀತಾ ಇದೆ. ಎಲ್ಲೂ ಅವರು ಸಕ್ಸಸ್ ಆಗಿಲ್ಲ. ಕೊನೆಯದಾಗಿ ಈ ರೀತಿಯ ಅಸ್ತ್ರವನ್ನು ಹೂಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮೊದಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದರು, ತನಿಖೆ ಎಲ್ಲ ಮುಗಿದಿದೆ, ಅಸೌಜನ್ಯ ಪ್ರಕರಣನ ತೆಗೆದುಕೊಂಡು ಯಾವುದೇ ತನಿಖೆ ಅಗತ್ಯ ಇಲ್ಲ, ಕೋರ್ಟು ಹೇಳಿದೆ, CBI ಹೇಳಿದೆ, ಎಲ್ಲವೂ ಆಗಿದೆ ಅಂಥೇಳಿ. ಆದರೆ ಆಲ್ ಆಫ್ ಎ ಸಡನ್ ಅವರು SIT ಮಾಡಿದ್ದಾರೆ. ಇದರ ಹಿನ್ನೆಲೆ ನಿಗೂಢತೆ ಏನು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಏನೇ ಇರಲಿ, ಅವರು ತನಿಖೆ ಮಾಡೋದಕ್ಕೆ ಯಾರೂ ಅಭ್ಯಂತರ ಇಲ್ಲ. ಆದರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಏನು ಧಾರ್ಮಿಕ ಭಾವನೆ ಇದೆ ಅಲ್ಲಿ ಅದಕ್ಕೆ ಧಕ್ಕೆ ಬರದ ಹಾಗೆ ನೋಡ್ಕೋಬೇಕು. ಜನರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಗಳು ಇವತ್ತು ಬರ್ತಾ ಇದ್ದಾವೆ. ಅನೇಕರು ಕೆಟ್ಟದಾಗಿ ಇವನ್ನು ಬೇರೆ ಮತದವರು, ಮುಸಲ್ಮಾನ ಒಬ್ಬ ಹುಡುಗನು ಮಾತಾಡುವಂಥ ಪರಿಸ್ಥಿತಿ ಇದೆ. ಆದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸ್ನವರು ಸೋಮೋಟೋ ಸೈಬರ್ ಕ್ರೈಮಲ್ಲಿ ಕೇಸ್ ಹಾಕ್ತಾ ಇದ್ದಾರೆ. ಇದು ಯಾಕೆ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ? ಸರ್, ಈಗ SIT ತನಿಖೆಯಿಂದ ಎಲ್ಲ ಹೊರ ಬರುತ್ತೆ. ಆದರೆ ಈ ಕೆಲವರು ಹೋರಾಟಗಾರರು ಅಲ್ಲಿ ಹೋಗಿ ಹೋರಾಟ ಮಾಡುವಂಥದ್ದು, ಅಲ್ಲಿ ಜಗಳ ಆಗುವಂಥದ್ದು, ಹಲ್ಲೆ ಮಾಡಿದ್ದಾರೆ ಮಾಧ್ಯಮದವ್ರ ಮೇಲೆ, ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ, ಇದೆಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೆ ಪೊಲೀಸ್ನವರ ನಿಷ್ಕ್ರಿಯತೆಯೇ ಕಾರಣ. ಈಗ ಯೂಟ್ಯೂಬಲ್ಲಿ ಯಾವಾಗ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವ್ರನ್ನೆಲ್ಲ ಒಳಗೆ ಹಾಕಬೇಕಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕಲ್ಲ. ಅದು ಮಾಡಿದರೆ ಈ ಪ್ರಶ್ನೆನೇ ಬರ್ತಿತ್ತಿಲ್ಲ, ಯಾರು ಅಲ್ಲಿಗೆ ಹೋಗ್ತಿತ್ತಿಲ್ಲ. ಇವರು ಅವರಿಗೆಲ್ಲ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಯಾಕೆ? ಅಲ್ಲೇ ಸಂಶಯ ಬರುವಂಥದ್ದು. ಅವರು ಕಾನೂನನ್ನ ರೀತಿಯಲ್ಲಿ ನಡ್ಕೊಂಡಿದ್ದರೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಗೃಹ ಮಂತ್ರಿಗಳು ಬಹುಶಃ ಅವ್ರ ಬಗ್ಗೆ ಸಿಂಪತಿ ತೋರಿಸ್ಬೇಕಷ್ಟೇ. ವೇಸ್ಟ್ ಬಾಡಿ ಅಂತ ಎಲ್ಲರೂ ಹೇಳ್ತಾರೆ, ಗುಡ್ ಫಾರ್ ನಥಿಂಗ್. ಅವರು ಅದಕ್ಕೆ ಸ್ಟ್ರಿಕ್ಟಾಗಿ ಹೇಳಬೇಕು. ಒಬ್ರಿಗೊಂದು ಕಾನೂನು ಮಾಡಬಾರ್ದಲ್ಲ. ಇದರಿಂದಾಗಿ ಅದು ಆಗ್ತಾ ಇದೆ ಅಲ್ಲಿ. ಇದು ಮಾಜಿ ಸ್ಪೀಕರ್ ಬೋಪಯ್ಯ ಅವರ ಮಾತು. ಅಂದರೆ ತಪ್ಪಿತಸ್ಥರನ್ನು ಮೊದಲೇ ಗುರ್ತು ಮಾಡಿ ಅವರನ್ನು ಒಳಗೆ ಹಾಕಿದರೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಬಹುದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.